ಪ್ರೈಸ್ ಲಾರ್ಡ್, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯಾವುದೇ ಗಡಿಬಿಡಿಲ್ಲದ ಅರ್ಥಪೂರ್ಣವಾಗಿ ಮಾತನಾಡುವಂತೆಯೂ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೆ ಕೂಡ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ದೇವರನ್ನೇ ನಂಬಬೇಕು, ಮನುಷ್ಯರನ್ನೆಲ್ಲ, ಭಾಗ 5. ದೇವರನ್ನೇ ನಂಬಬೇಕು, ಮನುಷ್ಯರನ್ನೆಲ್ಲ, ಭಾಗ 5. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಹಲ್ಲೆಲೂಯಾ. ಕೀರ್ತನೆಗಳು 16, 10 ಮತ್ತು 11. ಕೀರ್ತನೆಗಳು 16, 10 ಮತ್ತು 11. ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಅಧೋಲೋಕವನ್ನ ನೋಡಗೊಡಿಸುವುದಿಲ್ಲ. ದಾವೀದರಸರು ಏನ್ ಮಾಡ್ತಾ ಇದ್ದಾರೆ? ದೇವರಲ್ಲಿ ಭರವಸೆಯನ್ನ ಇಡ್ತಾ ಇದ್ದಾರೆ. ನನ್ನನ್ನು ಖಂಡಿತವಾಗಿ ನೀನು ಪಾತಾಳಕ್ಕೆ ತಳ್ಳುವುದಿಲ್ಲ, ನನ್ನ ಜೀವಾತ್ಮವನ್ನ, ನಾನು ಪಾತಾಳವನ್ನು, ನರಕವನ್ನು ನೋಡುವುದಿಲ್ಲ ಎಂಬುದಾಗಿ ಖಂಡಿತವಾಗಿ ಭರವಸೆ ಇಟ್ಟಿದ್ದಾರೆ. ಯಾಕೆಂದ್ರೆ ಸರ್ವ ಸೃಷ್ಟಿಕರ್ತನನ್ನು ನಂಬಿಕೊಂಡಿದ್ದಾರೆ. ದಾವೀದನ ಜೀವಿತದಲ್ಲಿ ಬಹಳ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗಿದ್ದು ನಮ್ಮ ಜೀವಿತಕ್ಕೂ ಕೂಡ, ನಮ್ಮ ಜೀವಿತದಲ್ಲಿ ದೇವರು ಬಹಳ ಅದ್ಭುತ ಕಾರ್ಯಗಳನ್ನು ಮಾಡಿದಾಗ, ದೇವರನ್ನು ನಾವು ಅರಿತಾಗ ಈ ಒಂದು ಭರವಸೆ ಇಡಬೇಕು. ಪಾತಾಳಕ್ಕೆ ಹಾಕುವವರು, ಜೀವಾತ್ಮವನ್ನು ಕೊಳಿಸುವವರು ದೇವರಾಗಿದ್ದಾರೆ. ಆದುದರಿಂದ ನಾವು ದೇವರಲ್ಲೇ ನಂಬಿಕೆ ಇಡಬೇಕು ಹೊರತು ಮನುಷ್ಯರಲ್ಲಿ ಅಲ್ಲ. ನಮ್ಮನ್ನು ಪಾತಾಳದಿಂದ ತಪ್ಪಿಸುವಂಥದ್ದು, ಜೀವಾತ್ಮವನ್ನು ನಾಶವಾಗದಂತೆ ಮಾಡುವಂಥದ್ದು ದೇವರು ಮಾತ್ರ ಹೊರತು ಮನುಷ್ಯರಿಗೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಾವು ದೇವರಲ್ಲೇ ಭರವಸೆ ಇಡಬೇಕು. 11ನೇ ವಚನ. ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ನೋಡಿ, ಕುರಿಗಾಯುವಂತ ಹುಡುಗನನ್ನ ಕರೆದು ಅಂತ ಗೋಲಿಯಾತನನ್ನು ಕೂಡ, ಫಿಲಿಸ್ಟರಿಗೆ ಇವರಿಗೆ ವಿರುದ್ಧವಾದಂತ ಗೋಲಿಯಾತನನ್ನು ಕೂಡ ಏನ್ ಮಾಡಿದ್ದಾರೆ? ಅವರನ್ನ ಅಲ್ಲಿ ಮರಣ ಹೊಡಿಸಿದ್ರು, ಅನೇಕ ಕಾರ್ಯಗಳನ್ನ ಮಾಡಿದ್ರು, ಅರಸನನ್ನಾಗಿ ಮಾಡಿದ್ರು ದಾವೀದನಿಗೆ. ಕಡೆಗೆ ಅವರ ಮಗನವನ್ನ ಕೊಲೆ ಮಾಡಲು ಬಂದಾಗ ಮಗನು ಕೂಡ ಮರಣ ಹೊಂದಿದ. ಇದೆಲ್ಲವನ್ನ ನೋಡಿ ಪ್ರತಿಯೊಂದು ಜೀವ ಹೇಗೆ ನಡಿಬೇಕು, ಹೇಗೆ ನಡೆಸಬೇಕು ಅಂತ ಜ್ಞಾನ ತಿಳುವಳಿಕೆ ಕೊಟ್ಟು ನಡೆಸೋರು ದೇವರಾಗಿದ್ದಾರೆ. ಆದ್ರಿಂದ ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ. ದೇವರನ್ನು ನಂಬಿ ದೇವರಲ್ಲೇ ಭರವಸೆ ಇಟ್ಟರೆ ದೇವರೇ ಅಂತವರನ್ನ ನಮ್ಮನ್ನು ನಡೆಸುವವರಾಗಿದ್ದಾರೆ. ಆಗ ನಮಗೆ ಸಂತೋಷ. ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗವಿದೆ. ದೇವರ ಬಲಗೈಯಲ್ಲಿ ನಮ್ಮನ್ನು ದೇವರು ಆಶೀರ್ವಾದ ಮಾಡುವವರಾಗಿದ್ದಾರೆ. ಆ ಭಾಗ್ಯದಲ್ಲಿ ನಮ್ಮನ್ನು ನಡೆಸುವವರಾಗಿದ್ದಾರೆ. ಹಾಗೆ ನಮ್ಮನ್ನು ಕೂಡ ಇವತ್ತು, ಉದಾಹರಣೆಗೆ ನನ್ನನ್ನೇ ಎಲ್ಲ ರೀತಿಯಿಂದ ಸಂತೋಷದಲ್ಲಿ ಇರುವ ಹಾಗೆ, ಪರಿಪೂರ್ಣ ಸಂತೋಷ ಇರುವ ಹಾಗೆ, ಜೀವ ಮಾರ್ಗವನ್ನ, ಯಾವುದು ಸರಿ ಯಾವುದು ತಪ್ಪು, ಏನು ಮಾಡಬೇಕು ಏನು ಮಾಡಬಾರ್ದು, ಯಾವ ತಿನ್ಬೇಕು ಯಾವ ತಿನ್ಬಾರ್ದು, ಯಾವ್ದು ಕುಡಿಬೇಕು ಯಾವ್ದು ಕುಡಿಬಾರ್ದು, ಯಾರ ಹತ್ರ ಹೇಗೆ ಮಾತಾಡ್ಬೇಕು, ಪ್ರತಿಯೊಂದು ಜ್ಞಾನವನ್ನು ಕೊಟ್ಟು ನಡೆಸೋರು ದೇವರಾಗಿದ್ದಾರೆ ನನ್ನ ಸಹೋದರ ಸಹೋದರಿಯರೇ. ಆದ್ರಿಂದ ನಾವು ದೇವರಲ್ಲೇ ಭರವಸೆ ಇಡಬೇಕು ಹೊರತು ಮನುಷ್ಯರಲ್ಲಿ ಭರವಸೆ ಇಡುವುದು ಅಲ್ಲ. ಮುಂದಿನ ವಚನಕ್ಕೆ ಹೋಗೋಣ. ಕೀರ್ತನೆಗಳು 19, 1-4. ಕೀರ್ತನೆಗಳು 19, 1-4. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ನೋಡಿ, ಆಕಾಶವನ್ನು ಕೂಡ ದೇವರ ಸೃಷ್ಟಿಯ ಸಮಯದಲ್ಲಿ 4ನೇ ದಿವಸ ಆಕಾಶವನ್ನ ಉಂಟು ಮಾಡಿದ್ರು. ನೋಡಿ, ಅಲ್ಲಿ ಏನಾಗ್ತದೆ? ಸೂರ್ಯನನ್ನು, ಚಂದ್ರನನ್ನು, ರಾತ್ರಿ ಬೆಳಕಿಗೆ ಚಂದ್ರನನ್ನು, ನಕ್ಷತ್ರನನ್ನು ಹಗಲಿಗೆ ಭೂಲೋಕಕ್ಕೆ ಬೆಳಕಿಗಾಗಿ ಸೂರ್ಯನನ್ನು ಸೃಷ್ಟಿ ಮಾಡಿ ಅಲ್ಲಿ ಇಟ್ಟಿದ್ದಾರೆ. ಅಲ್ಲಿಂದ ಸ್ವಲ್ಪ ಕೆಳಗೆ ವಾಯುಮಂಡಲದಲ್ಲಿ ಭೂಮಿಯ ಕಡೆಯಿಂದ ಮೋಡವನ್ನ ಏರಿ ಮಾಡಿ ಎಲ್ಲಿಗೆ ಮಳೆ ಸುರಬೇಕು ಅಲ್ಲಿ ಮಳೆ ಸುರಿಸ್ತದೆ. ಇದೆಲ್ಲ ದೇವರ ಕೆಲಸವಾಗಿದೆ, ಮನುಷ್ಯನಿಗಾಗಿ ಉಂಟು ಮಾಡಿದಾಗಿದೆ. ಇದನ್ನ ಯಾರಾದ್ರೂ ಮನುಷ್ಯರು ಮಾಡಿದ್ರೋ? ಅಲ್ಲ, ದೇವರೇ ಮಾಡಿ ಅಲ್ಲಿ ಇಟ್ರು. ಆದ್ರಿಂದ ನಾವು ದೇವರನ್ನೇ ನಂಬಬೇಕು. ದಿನಕ್ಕೆ ದಿನವು ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಅರಹುತ್ತಿರುವುದು. ಪ್ರತಿ ದಿವಸವು ನಮಗೆ ಬರ್ತಾ ಇರುವುದು. ರಾತ್ರಿಗೆ ರಾತ್ರಿ, ಹಗಲಿಗೆ ಹಗಲು ಹೋಗಿ ಎಲ್ಲವನ್ನು ನಡೆಸ್ತಾ ಇರೋರು ದೇವರಾಗಿದ್ದಾರೆ. 3ನೇ ವಚನ. ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೇವರು ಮಾಡಿದಂತ ಕೆಲಸ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಅಲ್ಲಿ ಆಕಾಶ ಮಂಡಲದಲ್ಲಿ ಇರುವಂತ ಕೆಲಸಗಳು, ನಿದ್ರೆ, ಯಾವುದು ದೇವರು ಹೇಳಿದ ಕೆಲಸವನ್ನು ಮಾತ್ರ ಮಾಡ್ತಾ ಹೊರತು ಅದಕ್ಕೆ ಶಬ್ದ ಇಲ್ಲ, ಯಾವುದೂ ಇಲ್ಲ. ಹಾಗಿರುವಾಗ
ಮನುಷ್ಯರಿಗೆ ಮಾಡಿದ ಉಪಕಾರಗಳಿಗಾಗಿ ನಾವು ದೇವರನ್ನೇ ಸ್ತುತಿಸಬೇಕು, ದೇವರನ್ನೇ ಕೊಂಡಾಡಬೇಕು, ದೇವರ ಮೇಲೆ ನಾವು ನಂಬಿಕೆ ಇಡಬೇಕು. 4ನೇ ವಚನ. ಆದರೂ ಅವುಗಳ ಪ್ರಭುತ್ವವು ಭೂಮಿಯಲ್ಲೆಲ್ಲ ಆವರಿಸಿದೆ, ಅವುಗಳ ನುಡಿಗಳು ಲೋಕದ ಕಟ್ಟ ಕಡೆಗೂ ವ್ಯಾಪಿಸಿರುತ್ತವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಸೂರ್ಯ ಚಂದ್ರ ನಕ್ಷತ್ರಗಳು ಅವರವರ ಕೆಲಸವನ್ನ, ದೇವರು ಹೇಳಿದ ಕೆಲಸವನ್ನ ಮಾಡ್ತವೆ. ಅವಕ್ಕೆ ಶಬ್ದ ಇಲ್ಲ, ಏನು ಇಲ್ಲ, ಅವಕ್ಕೆ ಕಿರ್ಚಾಡೋದಿಲ್ಲ, ಯಾವುದೂ ಇಲ್ಲ. ಅವ್ರು ಹೇಳಿದ ಕೆಲಸವನ್ನ ಮೌನವಾಗಿ ಮಾಡಿಕೊಂಡು ಅವ್ರು ಹೋಗ್ತಾ ಇರ್ತಾರೆ. ಭೂಲೋಕದ ಕಟ್ಟ ಕಡೆಯವರೆಗೂ ವ್ಯಾಪಿಸಿರುತ್ತದೆ. ಇಡೀ ಭೂಲೋಕದಲ್ಲಿ ದೇವರ ಪ್ರಭಾವ ಇವತ್ತು ನಮಗೆ ಕಾಣ್ತಾ ಇದೆ. ಸರ್ವ ಸೃಷ್ಟಿ, ಆಕಾಶ, ಸೂರ್ಯ ಚಂದ್ರ ನಕ್ಷತ್ರ, ಗುಡುಗು, ಮಳೆ, ಭೂಮಿಲಿರುವ ಎಲ್ಲ ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು, ಮನುಷ್ಯರನ್ನು ಮತ್ತು ಇನ್ನು ಭೂಮಿಯೊಳಗೆ ಬೇಕಾದಂತ ನೀರನ್ನು, ಉಪ್ಪು, ಕಬ್ಬಿಣ, ಪೆಟ್ರೋಲ್, ಏನೇನ್ ಬೇಕೋ ಸರ್ವವನ್ನು ಮಾಡಿಟ್ಟಿದ್ದಾರೆ. ಇದು ಯಾರಾಗಿದ್ದಾರೆ? ದೇವರಿಂದಲೇ ಸಾಧ್ಯ, ಮನುಷ್ಯರಿಂದ ಸಾಧ್ಯ ಅಲ್ಲವೇ ಅಲ್ಲ. ಮನುಷ್ಯರನ್ನು ಸೃಷ್ಟಿ ಮಾಡಿದವರು ಕೂಡ ದೇವರೇ ಆಗಿದ್ದಾರೆ. ಆದ್ದರಿಂದ ನಾವು ನಮ್ಮ ಭರವಸೆ ದೇವರಲ್ಲಿ ಇರಬೇಕು ಹೊತ್ತು ಮನುಷ್ಯರಲ್ಲಿ ಅಲ್ಲ. ದೇವರ ನಾಮದಲ್ಲಿ ದೇವರು ಯಾರ ಕೈಲಿ ನಮಗೊಂದು ಉಪಕಾರವನ್ನ ಮಾಡಿಸ್ತಾರೋ ಅವರಿಗೊಂದು ಧನ್ಯವಾದವನ್ನ ಹೇಳಬೇಕು. ಅವ್ರು ಎಂಥವರೇ ಆಗ್ಲಿ ಅವರಿಗೊಂದು ಕೃತಜ್ಞತೆಯನ್ನ ಸಲ್ಲಿಸಬೇಕು. ಅದರಿಂದ ನಮ್ಮ ನಂಬಿಕೆ ಯಾರಲ್ಲಿರಬೇಕು? ದೇವರಲ್ಲಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಕ್ಕೆ ಹೋಗೋಣ. ಕೀರ್ತನೆಗಳು 20, 7 ಮತ್ತು 8. ಕೀರ್ತನೆಗಳು 20, 7 ಮತ್ತು 8. ಕೆಲವರು ರಥಬಲದಲ್ಲಿ, ಕೆಲವರು ಆತ್ಮಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ದೇವರ ನಮಗೆ ಸ್ತೋತ್ರವಾಗಲಿ. ಕೆಲವರು ನಾನು ಅಂತವನು, ನಾನು ಇಂಥವನು, ನನಗೆ ಅಂತ ಅಷ್ಟು ಜನ ಇದ್ದಾರೆ, ಇಷ್ಟು ಜನ ಇದ್ದಾರೆ ಅಂತೇಳಿ ರಥ ಬಲದಲ್ಲಿ ಅಂದ್ರೆ ಐಶ್ವರ್ಯದಲ್ಲಿ ಬಹಳ ಜನಗಳ ಮೇಲೆ ನಂಬಿಕೆ ಇಟ್ಟು ಅವರು ಹೆಚ್ಚಳ ಪಟ್ಟುಕೊಂಡು ದೇವರ ಮೇಲೆ ಅವರಿಗೆ ನಂಬಿಕೆ ಇಲ್ಲ. ದೇವರು ಎಲ್ಲಿದ್ದಾರೆ, ನನ್ನದು ನನ್ನದು ಅಂತ ಹೇಳ್ಕೊಂಡು ಈ ರೀತಿಯಲ್ಲಿ ನಡೀತಾ ಇದ್ದಾರೆ. ಆದ್ರೆ ನಾವಾದ್ರೂ ನಮ್ಮ ದೇವರಾದ ಯೆಹೋವನಲ್ಲಿ ನಾವು ಹಾಗೆ ಆಗಬಾರದು. ಸರ್ವವು ದೇವರದ್ದೇ. ರಥಬಲವು ಜನಬಲವು ಯಾವಾಗಲೂ ಶಾಶ್ವತ ಅಲ್ಲ. ಅದು ಒಂದಲ್ಲ ಒಂದು ದಿವಸದಲ್ಲಿ ಅದು ಖಂಡಿತವಾಗಿ ಎಲ್ಲ ತೊಲಗಿ ಹೋಗುವಂಥದ್ದೇ. ನಾವು ಅವರಾಗಿ ಆಗಬಾರದು. ದೇವರಲ್ಲೇ, ದೇವರು ನಮ್ಗೆ ದರ್ಶನ ಕೊಟ್ಟ ಮೇಲೆ, ದೇವರೇ ನಮಗೆ ತಿಳಿಪಡಿಸಿದ ಮೇಲೆ ನಾವು ದೇವರ ಹಿಂದೆ ಹೋಗುವಾಗ ದೇವರ ಮೇಲೆ ನಮ್ಮ ಭರವಸೆ ಇರಬೇಕು. ಕೆಲವರ ಹಾಗೆ ನಮ್ಗೆ ಅವರಿದ್ದಾರೆ, ಇವರಿದ್ದಾರೆ, ಅಷ್ಟು ಜನ ಇದ್ದಾರೆ, ಇಷ್ಟು ಜನ ಇದ್ದಾರೆ, ರೌಡಿಗಳಿದ್ದಾರೆ, ಕಳಿಸ್ತಾ ಇದ್ದಾರೆ ಅಂತೇಳಿ ನನಗೆ ಅಷ್ಟು ಆಸ್ತಿ, ಇಷ್ಟು ಆಸ್ತಿ, ಬೆಳ್ಳಿ ಬಂಗಾರ ಇದೆ ಅಂತ ಹೇಳ್ಕೊಂಡು ನಾವು ಅವರು ಅದರಲ್ಲೇ ಎಚ್ಚರ ಪಡ್ತಾರೆ ಹೊರತು ನನಗೆ ದೇವರು ಕೊಟ್ಟ ಇದೆಯಲ್ಲ ದೇವರ ಸೃಷ್ಟಿ ಅಂತ ಅವರಿಗೆ ಗೊತ್ತು ಬರುವುದಿಲ್ಲ. ಆದ್ರೆ ನಾವು ಹಾಗೆ ಆಗಬಾರದು. ದೇವರ ಸರ್ವ ಸೃಷ್ಟಿಕರ್ತನಾದ ದೇವರ ಮೇಲೆ ಭರವಸೆ ಇರಬೇಕು. 8ನೇ ವಚನ. ಅವರು ಬಿದ್ದು ಹೋಗಿದ್ದಾರೆ, ನಾವಾದರೂ ಎದ್ದು ನಿಂತಿದ್ದೇವೆ. ನೋಡಿ, ದೇವರ ಮೇಲೆ ಭರವಸೆ ಇಡದೆ ಲೋಕದ ಮೇಲೆ ಭರವಸೆ ಇಟ್ಟು, ಆಸ್ತಿ ಪಾಸ್ತಿ ಹಣ ಅಂತಸ್ತು ಮೇಲೆ ಭರವಸೆ ಇಟ್ಟು ಜೀವಿಸಲು ನಾನಾ ತರದ ಕಷ್ಟ ಸಂಕಟ ದುಃಖಗಳಿಗೆ ಒಳಗಾಗಿ ಅವರು ಬಿದ್ದು ಹೋಗಿದ್ದಾರೆ, ಹೋಗ್ತಲೇ ಇದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಬಹಳ ಶಿಕ್ಷೆಯನ್ನು ಅನುಭವಿಸಿ ಇದು ನಮ್ಮ ಕಣ್ಣಿಗೆ ನಾವು ಕಂಡಿದ್ದೇವೆ, ಕಾಣ್ತಲೇ ಇದ್ದೇವೆ. ಆ ಯುದ್ಧಕ್ಕೆ ನಾವಾದರೂ ಎದ್ದು ನಿಂತಿದ್ದೇವೆ. ನಮಗೆ ಎಲ್ಲವೂ ಗೊತ್ತಿದೆ. ಎಂತ ಕಷ್ಟ ಸಂಕಟ ದುಃಖ ಬಂದರೂ ದೇವರು ನಮಗೆ ರಾತ್ರಿ ಒಳ್ಳೆ ನಿದ್ದೆಯನ್ನು ಕೊಟ್ಟಿದ್ದಾರೆ, ಬೇಕಾದ ಆರೋಗ್ಯವನ್ನ ಶಾಂತಿ ಸಮಾಧಾನವನ್ನ ಕೊಟ್ಟಿದ್ದಾರೆ. ಆದ್ರೆ ರಥಬಲದಲ್ಲಿ ಹೆಚ್ಚಳ ಪಡುವವರು ಅವರು ಹಾಗೆಲ್ಲ ಭಯಂಕರ ಹೆದರಿಕೆಯಿಂದ ರಾತ್ರಿ ನಿದ್ದೆ ಕೂಡ ಅವರಿಗೆ ಬರದಾಗ್ತದೆ. ಅದು ಎಲ್ಲಿ ಹೋದ್ರೂ ಅವರಿಗೆ ಕಿರಿಕಿರಿ, ಯಾವಾಗಲೂ ಶಾಂತಿ ಸಮಾಧಾನವಿಲ್ಲ, ದೊಡ್ಡ ದೊಡ್ಡ ರೋಗಗಳು. ಇದನ್ನ ನಾವು ತಿಳಿದುಕೊಳ್ಳಬೇಕಾಗಿದೆ. ಹಾಗೆ ದೇವರ ನಮಗೆ ಸ್ತೋತ್ರವಾಗಲಿ. ನಾವು ದೇವರಲ್ಲಿ ಭರವಸೆ ಇಡಬೇಕು ಹೊರತು ಮನುಷ್ಯರಲ್ಲಿ ಅಲ್ಲ. ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ. ಕೀರ್ತನೆಗಳು 22, 9 ಮತ್ತು 10. ತಾಯಿಯ ಗರ್ಭದೊಳಗಿಂದಲೇ ನನ್ನನ್ನು ಬರಮಾಡಿದವನು ನೀನೇ ಅಲ್ಲವೇ. ನೋಡಿ, ನಮ್ಮನ್ನು ತಾಯಿ ಗರ್ಭಕ್ಕೆ ಹಾಕಿ ಬೆಳೆಸಿ ರೂಪುಗೊಳಿಸಿ ಅಲ್ಲಿಂದ ತಾಯಿ ಗರ್ಭದಿಂದಲೇ ಹೊರತರೋದು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ನಮಗೆ ಬೇಕಾದ ಎಲ್ಲ ಅಂಗಾಂಗಗಳನ್ನು ರೂಪವನ್ನು ಕೊಡೋರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಇವತ್ತು ನಮ್ಮ ತಂದೆ ತಾಯಿ ನಮ್ಮ ಸೃಷ್ಟಿಗೆ ಕಾರಣರಾದರೂ ಕೂಡ ಅವರೊಂದು ಕಾರಣರಷ್ಟೇ. ಅವರ ಮುಖಾಂತರ ಅಲ್ಲಿ ನಾವು ಹೊರ ಬರಬೇಕು, ನಮ್ಮ ಮಕ್ಕಳು ಮೊಮ್ಮಕ್ಕಳು ಮಾನವ ಕುಲ ತೀರ ಹೊರ ಬರಬೇಕಾಯ್ತು. ಆದ್ರೆ ತಾಯಿ ಗರ್ಭದಲ್ಲಿ ನಮಗೆ ಬೇಕಾದ ನಮ್ಮ ಎಲ್ಲ ಅಂಗಗಳನ್ನು ರೂಪುಗೊಳಿಸಿದವರು ಯಾರು? ದೇವರಾಗಿದ್ದಾರೆ. ಆಗ ನಮ್ಗೆ ಯಾರ ಮೇಲೆ ಭರವಸೆ ಇಡಬೇಕು? ನಾವು ದೇವರ ಮೇಲೆ ಭರವಸೆ ಇಡಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ತಾಯಿಯ ಎದೆಯಲ್ಲಿ ನನ್ನನ್ನು ನಿಶ್ಚಿತೆಯಿಂದ ಇರಿಸಿದವನು ನೀನೇ ಅಲ್ಲವೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ತಾಯಿಯ ಎದೆಯಲ್ಲಿ ನಾವು ಮಲಗಿ ತಾಯಿ ನಮಗೆ ಎದೆ ಹಾಳು ಕೊಡುವಂತೆಯೂ ಕೂಡ ಮಾಡಿದ್ದು ಯಾರು? ದೇವರು. ನಮ್ಮ ತಾಯಿಯ ಶರೀರ, ಆಹಾರ ಪ್ರತಿಯೊಂದು ಯಾರದಾಗಿದೆ? ದೇವರು. ತಾಯಿಯ ಶರೀರದಲ್ಲಿರುವ ರಕ್ತ ಯಾರದಾಗಿದೆ? ದೇವರದ್ದು. ಎದೆಯಲ್ಲಿರುವಂತಹ ಹಾಲು ಯಾರದಾಗಿದೆ? ದೇವರದ್ದು. ಅದೆಲ್ಲ ದೇವರು ಕೊಟ್ಟಂತ ಕೆಲಸ, ಅವರಿಗೆ ದೇವರು ಕೊಟ್ಟಂತ ಸೇವೆ. ಆದ್ರಿಂದ ನಾವು ದೇವರ ಮೇಲೆ ಭರವಸೆ ಇಡಬೇಕು. ಆದರೆ ತಂದೆ ತಾಯಿಯನ್ನು ಗೌರವಿಸಬೇಕು. ಅವರಿಗೂ ಕೂಡ ಒಂದು ಬೆಲೆ, ದೇವರ ಸಮಾನ ಅವರು ನಾವು ಕಾಣಬೇಕು. 10ನೇ ವಚನ, ಕೀರ್ತನೆಗಳು 22:10. ಹುಟ್ಟಿದಂದಿನಿಂದ ನೀನೇ ನನಗೆ ಆಧಾರ, ತಾಯಿ ಹೆತ್ತಂದಿನಿಂದ ನನ್ನ ದೇವರು ನೀನೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಖಂಡಿತವಾಗಿ ನಾವೊಂದು ಬೆಳಿಬೇಕಾದ್ರೆ ಮಾಡಬೇಕಾದ್ರೆ ತಂದೆ ತಾಯಿಗೆ ನಮ್ಮ ಒಂದು ಮಗುವನ್ನು ಸಾಕು ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ. ಆದ್ರೆ ನಮ್ಗೆ ಆಧಾರ ದೇವರಾಗಿರುತ್ತಾನೆ. ತಾಯಿ ಹೆತ್ತಂದಿನಿಂದ ನನ್ನ ದೇವರು ನೀನೇ. ಬೆಳೆಸೋದು, ಮಾಡೋದು, ದಪ್ಪ ಮಾಡೋದು, ಉದ್ದ ಮಾಡೋದು, ಪ್ರತಿ ಒಂದು ಜ್ಞಾನ, ವಿದ್ಯೆ, ಬುದ್ಧಿ ಎಲ್ಲವನ್ನ ಕೊಡೋನು ಯಾರಾಗಿದ್ದಾನೆ? ದೇವರಾಗಿದ್ದಾನೆ. ದೇವರ ಪ್ರೀತಿ ಸಹಾಯ ಇಲ್ಲದೆ ನಮ್ಮ ತಾಯಿ ತಂದೆ ಕೂಡ ಏನೂ ಮಾಡಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರು ದೇವರಿಂದಲೇ ಬೆಳೆಯವರಾಗಿದ್ದಾರೆ. ಇದರಲ್ಲಿ ಜಾಸ್ತಿನೂ ನಾವು ನೋಡ್ಬೇಕಾದ್ರೆ ಕೀರ್ತನೆ 139 13ರಿಂದ 16ರವರೆಗೆ ಓದುವಾಗ ಅಲ್ಲಿ ಇನ್ನು ಸ್ಪಷ್ಟವಾಗಿ ನಮಗೆ ಇದು ಗೊತ್ತಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಗಳಿಗೆ ಹೋಗೋಣ. ಕೀರ್ತನೆಗಳು 29 3 ಮತ್ತು 4. ಕೀರ್ತನೆಗಳು 29 3 ಮತ್ತು 4ನೇ ವಚನಗಳು. ಯೆಹೋವನ ಮಹಾಧ್ವನಿಯು ಮೇಘಮಂಡಲದಲ್ಲಿ ಕೇಳಿಸುತ್ತದೆ, ಪ್ರಭಾವ ಸ್ವರೂಪನಾದ ದೇವರು ಗುಡುಗುತ್ತಾನೆ. ಯೆಹೋವನು ಆಕಾಶದ ಜಲರಾಶಿಗಳ ಮೇಲೆ ಇದ್ದಾನೆ. ನೋಡಿ, ಯೆಹೋವನ ಮಹಾಧ್ವನಿ ಮೇಘಮಂಡಲದಲ್ಲಿ ಅಂದ್ರೆ ಗುಡುಗು. ಮಳೆಗಾಲದಲ್ಲಿ ಆ ಮಂಜುಗಡ್ಡೆ ನೀರಾಗಬೇಕಾದ್ರೆ ಅಲ್ಲಿ ದೇವರು ಗುಡುಗಿದ್ರೆ, ಅದನ್ನ ಗರ್ಜಿಸಿದ್ರೆ ಮಾತ್ರ ಅದು ದೇವರ ಧ್ವನಿಯಾಗಿದೆ. ಅದು ನಮ್ಗೆ ಕೇಳಿಸ್ತಾ ಇದೆ. ಪ್ರಭಾವ ಸ್ವರೂಪನಾದ ದೇವರು ಗುಡುಗುತ್ತಾನೆ. ನೋಡಿ, ಅದುವೆಯಲ್ಲಿ ಗುಡುಗು, ಆಕಾಶದಲ್ಲಿ ಅಂದ್ರೆ ಜಲರಾಶಿಯಲ್ಲಿ. ಯೆಹೋವನು ಆಕಾಶದ ಜಲರಾಶಿಗಳ ಮೇಲೆ ಇದ್ದಾನೆ. ನೋಡಿ, ದೇವರು ಎಲ್ಲಿದ್ದಾನೆ? ಇಲ್ಲಿ ಮನುಷ್ಯನ ಅವತಾರವೆತ್ತಿ ಬಂದ್ರು ಕೂಡ 40ನೇ ದಿವಸ ಏರಿ ಹೋಗಿ ಪರಲೋಕಕ್ಕೆ ಏರಿ ಹೋದರು ಎಂಬುದಾಗಿ ನಾವು ಅಪೊಸ್ತಲಕೃತ್ಯ ಇಬ್ರಿಯ ಗ್ರಂಥದಲ್ಲಿ ಕೂಡ ನಾವು ಇದನ್ನು ಓದುತ್ತೇವೆ. ಈಗ ಜಲರಾಶಿಯ ಮೇಲೆ ಸಿಂಹಾಸನ ರೂಢನಾಗಿದ್ದಾರೆ. 4ನೇ ವಚನ. ಯೆಹೋವನ ಧ್ವನಿ ಎಷ್ಟೋ ಬಲವುಳ್ಳದ್ದು, ಎಷ್ಟೋ ಗಂಭೀರವಾದದ್ದು. ಗುಡುಗು ನೋಡಿ, ಬಡ 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 ಅಂತ ಗುಡುಗಿದಾಗ, ಸಿಡ್ಲು ಬಡದಾಗ ಇಡೀ ಭೂಲೋಕವೇ ನಡುಗ್ತದೆ. ನಾವು ಕೂಡ ನಡುಗಿ ಹೋಗ್ತೇವೆ. ಇದು ದೇವರ ಧ್ವನಿಯಾಗಿದೆ. ಮಂಜುಗಡ್ಡೆಯನ್ನ ಗರ್ಜಿಸಿ ನೀರನ್ನು ಸುರಿಸುವಂತವ್ರು, ಅದಕ್ಕಾಗಿ ದೇವರ ಧ್ವನಿಯಾಗಿದೆ. ಆ ಗುಡುಗು ಶಬ್ದ ಇದೆಲ್ಲ ದೇವರ ಒಂದು ಮಹಾ ಧ್ವನಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿರುವಾಗ ನಾವು ಯಾರನ್ನ ನಂಬಬೇಕು? ದೇವರನ್ನು ನಂಬಬೇಕು. ಆಕಾಶದ ಮೇಲೆ ಜಲರಾಶಿಯ ಮೇಲೆ ಸಿಂಹಾಸನ ರೂಢನಾಗಿ ಅಲ್ಲಿಂದ ಗುಡುಗುವನಾಗಿದ್ದಾನೆ. ಪ್ರತಿ ಒಂದನ್ನ ಗದರಿಸುವವನು ಆಗಿದ್ದಾನೆ. ಆದ್ರಿಂದ ಭೂಮಿಯ ಕಟ್ಟ ಕಡೆಯಿಂದ ಮಂಜುಗಡ್ಡೆಗಳನ್ನು ಮೋಡದಲ್ಲಿ ಗಾಳಿಯಲ್ಲಿ ಏರ ಮಾಡಿ ತಂದು ಅಲ್ಲಿ ಗರ್ಜಿಸಿ ನೀರನ್ನಾಗಿ ಮಾಡಿ ಭೂಲೋಕಕ್ಕೆ ಎಲ್ಲಿಗೆ ಬೇಕು ಅಲ್ಲಿಗೆ ಸುರಿಸುವವನಾಗಿದ್ದಾನೆ. ಇದು ಮನುಷ್ಯರಿಗೆ ಸಾಧ್ಯವೋ? ಮನುಷ್ಯರಿಂದ ಆಯ್ತೋ? ಇಲ್ಲ. ಹಾಗಿರುವಾಗ ನಾವು ಯಾರ ಮೇಲೆ ಭರವಸೆ ಇಡಬೇಕು? ದೇವರ ಮೇಲೆ ಭರವಸೆ ಇಡಬೇಕು ಹೊರತು ಮನುಷ್ಯರ ಮೇಲೆ ಅಲ್ಲ. ಅದೇ ಕೀರ್ತನೆಗಳು 29 7 ಮತ್ತು 11. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋವನ ಗರ್ಜನೆಗೆ ಮಿಂಚುಗಳು ಥಲಥಲನೆ ಹೊಳೆಯುತ್ತವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಆ ಮಿಂಚು ಕೂಡ ಯಾವುದು? ಯೆಹೋವನ ಗರ್ಜನೆ ಅಂದರೆ ದೇವರ ಮಾತಿನ ಸ್ಪೀಡು. ಜೋರಾಗಿ ಸಿಡಿಲು ಬಂದು ಬಡಿದಾಗ ಅಲ್ಲಿ ಬೆಂಕಿ ಭೂಮಿಗೆ ಇಳಿದು ಬರುತ್ತದೆ, ಮಿಂಚು. ಇದು ಬ್ರಹ್ಮ ಪುರಾಣದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಸಾಕ್ಷಾತ್ ಪರಬ್ರಹ್ಮನು ಬೆಂಕಿಯ ರೂಪದಲ್ಲಿ ಭೂಮಿಗೆ ಇಳಿದು ಬಂದ ಎಂಬುದಾಗಿ ಬ್ರಹ್ಮ ಪುರಾಣದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಅದೇ ರೀತಿ ವಿಮೋಚನ ಕಾಂಡದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಒಂದು ಮುಳ್ಳಿನ ಪೊದೆಯಲ್ಲಿ ಉರಿಯುವ ಬೆಂಕಿಯೊಳಗಿಂದ ಮೋಶೆಯನ್ನು ಮೋಶೆ 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 ಅಂತಲೇ ಕರೀತಾ ಇದ್ದಾರೆ. ಇದು ಅಲ್ಲಿ ಅರ್ಥ ಆಗ್ತದೆ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯದಲ್ಲಿ ಕೂಡ ನೋಡುವಾಗ ಯೆಹೋವನು ಹೊರೆ ಬೆಟ್ಟಿನಲ್ಲಿ ಅಗ್ನಿ ಜ್ವಾಲೆಯೊಳಗಿಂದ ಮಾತನಾಡಿದ ಎಂಬುದಾಗಿ ಮೋಶೆ ಮುಖಾಂತರ ತಿಳಿಸ್ತಾರೆ. ಮೋಶೆ ಬೆಟ್ಟಗೆ ಏರಿದಾಗ ಅಲ್ಲಿ 10 ದಶರಾಜ್ಯಗಳನ್ನು ಕೂಡ ಬರೆದಿದ್ದುದು ಅಲ್ಲಿ ಬೆಂಕಿಯಾಗಿದೆ. ಹಾಗೆ ದೇವರ ರೂಪ ಬೆಂಕಿಯಾಗಿದೆ. ಆ ದೇವರ ಧ್ವನಿಯು, ಆ ಧ್ವನಿಯ ಒಂದು ವೇಗವು ಸಿಡಿಲಿನ ರೂಪದಲ್ಲಿ ಭೂಮಿಗೆ ಬರುವಂತದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿಂದ ಆಗಿರುವಾಗ ಸರ್ವಶಕ್ತನಾದಂತ ದೇವರು, ಸರ್ವ ಸೃಷ್ಟಿಕರ್ತನಾದ ದೇವರಾಗಿದ್ದಾರೆ. ಅವರಿಗೆ ಮಿಗಿಲಾದವರು ಯಾರು ಇಲ್ಲ. ಆದ್ರಿಂದ ನಮ್ಮ ಭರವಸೆಯನ್ನು ನಾವು ದೇವರ ಮೇಲೆ ಇಡಬೇಕಾಗಿದೆ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಗಳಿಗೆ ಹೋಗೋಣ. ಕೀರ್ತನೆಗಳು 33:7. ಕೀರ್ತನೆಗಳು 33ನೇ ಅಧ್ಯಾಯ 7ನೇ ವಚನ. ನೀರುಗಳನ್ನು ಒಟ್ಟುಗೂಡಿಸಿ ಸಮುದ್ರವನ್ನು ಮಾಡಿದವನು ಆತನೇ, ಭೂಮಿಯ ಕೆಳಗೆ ಜಲಾಶಯಗಳನ್ನು ಇಟ್ಟವನು ಆತನೇ. ನೋಡಿ, ಇಡೀ ಭೂಲೋಕದಲ್ಲಿ ಅಂದರೆ ಭೂಲೋಕದಿಂದ ಪರಲೋಕದವರೆಗೆ ಇದ್ದಂತ ನೀರನ್ನ ಸೃಷ್ಟಿಯ ಸಮಯದಲ್ಲಿ ಮಧ್ಯದಲ್ಲಿ ಆಕಾಶವನ್ನ ಉಂಟು ಮಾಡಿ, ಇದು ಆದಿಕಾಂಡ 1ನೇ ಅಧ್ಯಾಯದಲ್ಲಿದೆ, ಕೆಳಗಿನ ನೀರನ್ನು ತಗೊಂಡೋಗಿ ಸಮುದ್ರವನ್ನಾಗಿ ಮಾರ್ಪಡಿಸಿದ, ಭೂಮಿಯನ್ನು ಒಣನೆಲವನ್ನಾಗಿ ಮಾರ್ಪಡಿಸಿದ. ಇವತ್ತು ಬೋರ್ವೆಲ್ಲು ಬಾವಿ ಗೀವಿ ತೊರೆಯುವಾಗ ತೆಗೆಯುವಾಗ ಕೊರೆಯುವಾಗ ಭೂಮಿಯ ಒಳಗಿಂದ ನೀರು ಬರುತ್ತದೆ. ಭೂಮಿಯ ಒಳಗೆ ನೀರನ್ನು ಯಾರಿಟ್ಟಿದ್ದಾರೆ? ದೇವರೇ ಇಟ್ಟಿದ್ದಾರೆ. ಹಾಗೆ ಮನುಷ್ಯನಿಗೆ ಬೇಕಾಗಿದ್ದು ಎಲ್ಲವನ್ನು, ಪೆಟ್ರೋಲು, ಡೀಸೆಲು, ಚಿನ್ನ, ಬೆಳ್ಳಿ, ಬಂಗಾರ, ಪ್ರತಿಯೊಂದು ಭೂಮಿಯೊಳಗೆ ಇಟ್ಟಿದ್ದು ಕೂಡ ದೇವರಾಗಿದ್ದಾರೆ. ಆದ್ರಿಂದ ನಮ್ಮ ಭರವಸೆ ಯಾರಲ್ಲಿರಬೇಕು? ದೇವರಲ್ಲಿ ಇರಬೇಕು, ಮನುಷ್ಯರನ್ನು ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನ ನನ್ನ ಸಹೋದರ ಸಹೋದರಿಯನ್ನು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇದನ್ನು ಕೇಳಿದವರು ಸಂಪೂರ್ಣ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ನಿಮ್ಮಲ್ಲಿ ಭರವಸೆ ಇಟ್ಟು ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳಿಗೂ ಇದನ್ನು ತಿಳಿಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ವಿಶೇಷವಾದ ಶಾಂತಿ, ಸಮಾಧಾನ, ಜ್ಞಾನವನ್ನ ಕೊಟ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ದೇವರ ಆಶೀರ್ವಾದವನ್ನ ಹೊಂದಿ ನಿಮ್ಮ ಮಕ್ಕಳನ್ನು ಕೂಡ ದೇವರ ಅದೇ ಮಾರ್ಗದಲ್ಲಿ ನಡೆಸುವಂತಾಗಲಿ. ಪ್ರತಿಯೊಬ್ಬರಿಗೂ ದೇವರ ಚಿತ್ತಾನುಸಾರ ನಿಮ್ಮನ್ನು ಸಾಕ್ಷಿಗಳನ್ನಾಗಿ ಮಾರ್ಪಡಿಸಲಿ. ನಿಮಗೆ ಬೇಕಾದ ಶಾಂತಿ, ಸಮಾಧಾನ, ಆರೋಗ್ಯವನ್ನು ಕೊಟ್ಟು ದಯಪಾಲಿಸಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ.